ಪೋಸ್ಟ್ ಪೋಸ್ಟ್. ಹಲೋ. ಅರೆ, ಶಿವರಾಜಣ್ಣನ ಪತ್ರ ಅಂತೂ ಅಣ್ಣ ಪತ್ರ ಬರ್ತಿದ್ದಾನಲ್ಲ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಪ್ರೀತಿಯ ತಮ್ಮನಾದ ರಾಮಣ್ಣನಿಗೂ ಹಾಗೂ ತಂಗಿಯಾದ ಶಾಂತಾಳಿಗೂ ನನ್ನ ನಮಸ್ಕಾರಗಳು. ನಾನಿಲ್ಲಿ ಬೆಂಗಳೂರಿಗೆ ಬಂದು ಒಂದು ತಿಂಗಳೇ ಆಯಿತು. ನಾನಿಲ್ಲಿ ಕ್ಷೇಮವಾಗಿದ್ದೀನಿ, ಪರೀಕ್ಷೆ ಕೂಡ ಚೆನ್ನಾಗಿ ಬರೆದಿದ್ದೀನಿ. ಇನ್ನೂ ಸ್ವಲ್ಪ ದಿವಸದಲ್ಲಿ ಊರಿಗೆ ಬರಬೇಕು ಅಂತ ಇದ್ದೀನಿ. ಆದರೆ ಇಲ್ಲಿ ನನ್ನ ಕಾಲೇಜ್ ಫೀ ಹಾಗೂ ರೂಮಿನ ಫೀ, ಊಟ ನಾಷ್ಟದ ಖರ್ಚಿಗಾಗಿ, ಟ್ಯೂಷನ್ ಫೀಗಾಗಿ 1,000 ಹಣ ಬೇಕಾಗಿತ್ತು. ನೀವು ಆದಷ್ಟು ಬೇಗನೆ 1,000 ಹಣವನ್ನು ಕಳಿಸ್ಕೊಡ್ಬೇಕು. ಇಂತಿ ನಿಮ್ಮ ಪ್ರೀತಿಯ ಸಹೋದರ ಶಿವರಾಜ್. ಅಯ್ಯೋ ದೇವ್ರೆ, 1,000 ಹಣನ ಏನ್ ಮಾಡೋದೀಗ? ಶಾಂತ, ಅಣ್ಣ ಬರೆದ ಪತ್ರ ಇರ್ಬೇಕಲ್ವಾ? ಹೌದಣ್ಣ. ಯಾಕೆ ತಂಗಿ ಕಣ್ಣೀರು ಹಾಕ್ತಾ ಇದೆಯಲ್ಲ? ಅಲ್ಲಣ್ಣ, ಹೋದ ತಿಂಗಳು ತಾನೇ 500 ರೂಪಾಯಿ ಹಣವನ್ನು ಕಳಿಸ್ಕೊಟ್ಟಿದ್ದೆ. 500 ರೂಪಾಯಿನ ಕೊಟ್ಟು ಇನ್ನೂ 1 ತಿಂಗಳು ಕೂಡ ಆಗಿಲ್ಲ. ಆದರೆ ಮತ್ತೀಗ 1,000 ಹಣ ಕೊಡು ಅಂದರೆ ಎಲ್ಲಿಂದ ಅಂತ ತರೋದಣ್ಣ? ಇರ್ಲಿ ಬಿಡು ಶಾಂತ, ಅಣ್ಣ ನಗರದಲ್ಲಿ ವಿದ್ಯಾಭ್ಯಾಸ ಮಾಡುವನು. ಅಲ್ಲಿ ರೂಮ್ ಬಾಡಿಗೆ, ಪ್ಲೇಟ್ ಊಟ, ಬಟ್ಟೆ ಬರಿ, ಕಾಲೇಜಿನ ಹಲವಾರು ಥರದ ಫೀಸುಗಳು ಇರ್ತವೆ. ಅವೆಲ್ಲ ಅಂದರೆ 1,000 ಬೇಕಮ್ಮ, ಇನ್ನೂ ಹೆಚ್ಚಿಗೆ ಬರಬಹುದು. 1,000 ಹೆಚ್ಚು, ನಮ್ಮ ಶಿವರಾಜಣ್ಣ ಓದೋದು ಹೆಚ್ಚು. ಕಳಿಸೋಣ ಬಿಡ ತಂಗಿ. ಹಾಗಲ್ಲಣ್ಣ, 500 ರೂಪಾಯಿ ಹಣಕ್ಕಾಗಿ ಹಿಂದೆ ನೀನು ಎತ್ತುಗಳನ್ನೇ ಮಾರ್ಬಿಟ್ಟೆ. ಮುಂದೆ ಏನು ಮಾಡ್ತೀಯಣ್ಣ? ನಮ್ಮ ಹೊಲವನ್ನು ಮಾರಿ ಆದರೂ ಅವನಿಗೆ ಹಣ ಕಳಿಸಲೇಬೇಕು. ಸರಿ, ಈಗ ಮಳೆನಾದರೂ ಬಂದಿದ್ದರೆ ಸಾಲನಾದರೂ ಸಿಗ್ತಾ ಇತ್ತು. ಮಳೆ ಬೇರೆ ಬರಲಿಲ್ಲ. ಅಣ್ಣನಿಗೆ ಮಾತು ಕೊಟ್ಟು ಬೇರೆ ಕಳಿಸಿದ್ದೇನೆ. ಈಗ ಏನಾದರೂ ಮಾಡಿ ಅಣ್ಣನಿಗೆ ಹಣ ಕಳಿಸಲೇಬೇಕು. ಒಬ್ಬರೇ ನಿಂತು ಏನೇನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ತಂಗಿ, ನನಗೇಕೋ ಒಂದು ತಿಳಿಯದಂತಾಗಿದೆ. ಯಾಕಣ್ಣ, ಏನ್ ಮಾಡ್ಬೇಕು ಅಂತ ಇದೆಯಾ? ಏನು ಮಾಡೋದು ತಿಳಿದಾಗಿದೆ ತಂಗಿ. ಅಲ್ಲಣ್ಣ, ನೀನು ಸುಮ್ಮನೆ ಶಿವರಾಜಣ್ಣನಿಗೆ ಒಂದು ಪತ್ರ ಬರ್ದ್ಬಿಡು. ನೀನು ಓದುದು ಸಾಕು, ಆದಷ್ಟು ಬೇಗ ನೀವು ಊರಿಗೆ ಬಂದ್ಬಿಡು ಅಂತ ಒಂದು ಪತ್ರವನ್ನು ಬರೆದು ಕಳಿಸ್ಕೊಟ್ಬಿಡಣ್ಣ. ಇಲ್ಲ ಶಾಂತ, ಇದೊಂದು ವರ್ಷ ಓದಿದರೆ ನಮ್ಮ ಶಿವರಾಜಣ್ಣ M.Com ಪಾಸ್ ಮಾಡುತ್ತಾನೆ. ನಂತರ ಅವನು ಯಾವುದಾದ್ರೂ ನೌಕರಿ ತೆಗೆದುಕೊಂಡರೆ ನಮ್ಮ ಕಷ್ಟವೆಲ್ಲ ದೂರವಾಗಿ ನಮಗೆ ಪ್ರಯತ್ನಕ್ಕೆ ಫಲ ಸಿಗುತ್ತಮ್ಮ. ಅಣ್ಣ, ನೀನೆಲ್ಲೋ ತಿರುಕನ ಕನಸನ್ನ ಕಾಣ್ತಾ ಇದ್ದೀಯ ಅಂತ ಕಾಣಿಸುತ್ತೆ. ನೋಡಣ್ಣ, ನೀನು ತಿಳಿದುಕೊಂಡ ಹಾಗೆ ಯಾವುದು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನೀನಿಗೆ ಅವ್ರಿಗೆ ಕಷ್ಟಪಟ್ಟು ಹಣವನ್ನು ಒದಗಿಸಿ ಅವನನ್ನ ವಿದ್ಯಾವಂತನಾಗಿ ಮಾಡ್ತೀಯ. ನಾಳೆ ನೌಕರಿ ಸಿಕ್ಕ ಮೇಲೆ ಅವನು ಮದುವೆಯನ್ನು ಕೂಡ ಆಗ್ತಾನೆ. ನಾಳೆ ಗಂಡ ಹೆಂಡತಿ ಸುಖವಾಗಿರ್ತಾರೆ. ಆದರೆ ನಾಳೆ ನೀನು ಅವನ ಹತ್ರ ಹೋದ್ಮೇಲೆ ಈ ನಿನ್ನ ವೇಷ ಭೂಷಣವನ್ನು ನೋಡಿ ಅವನಿನ ಎಷ್ಟೊಂದು ಕೇವಲವಾಗಿ ಕಾಣ್ತಾನೆ ಗೊತ್ತಾ? ಅಂಥ ಕಟುಕನಿದ್ದಾನಣ್ಣ ಅವನು. ಶಾಂತ, ನನ್ನ ಬೆನ್ನ ಹಿಂದೆ ಹುಟ್ಟಿ ನೀನು ತಿಳಿದುಕೊಂಡದು ಎಷ್ಟೇನಾ? ವಿದ್ಯಾವಂತರು ಎಂಥ ಕರುಣೆಗಳೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಸತ್ಯಣ್ಣ, ನಿಜ ನಿನ್ನ ಮಾತು. ಆದ್ರೆ ವಿದ್ಯಾವಂತರ ಆಟ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ ಅಂತ ಕಾಣಿಸುತ್ತಣ್ಣ. ದಿವಾನಿನಿಂದ ಜವಾನ್ವರೆಗೂ ಯಾವ ರೀತಿ ನಡೆಯುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಣ್ಣ. ನೀನೇನು ಈಗ ಅಲ್ಲಿ ಇಲ್ಲಿ ಅಂತ ಹಣ ಸಹಾಯ ಮಾಡಿ ಅವ್ರಿಗೇನು ಓದೋದಕ್ಕೆ ಸಹಾಯ ಮಾಡ್ತೀಯ. ನಾಳೆ ಅವರು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ತಾರ? ಖಂಡಿತವಾಗ್ಲೂ ಇಲ್ಲಣ್ಣ. ಅವನಿಗೆ ನೌಕರಿ ಸಿಕ್ಕು ಅವನೊಂದು ಉನ್ನತ ಸ್ಥಾನದಲ್ಲಿ ಬಂದ್ಮೇಲೆ ಯಾರಾದರೂ ನಿನ್ನನ್ನು ನೋಡಿದ್ರೆ ಇವ್ರು ಯಾರು ಅಂತ ಕೇಳಿದ್ರೆ ಇವನು ನಮ್ಮ ಮನೆ ಆಳು ಅಂತ ಹೇಳ್ತಾನಣ್ಣ. ಇಂಥದ್ರಲ್ಲಿ ಅಂಥವ್ರಿಗೆ ಯಾಕಣ್ಣ ನೀನು ಇಷ್ಟೊಂದು ಸಹಾಯ ಮಾಡ್ತೀಯ? ನೀ ನನ್ನ ಕೆನ್ನೆಗೆ ಒಂದು ಹೊಡೆದಿ ಅಂತ ನನಗೆ ಬೇಸರವಿಲ್ಲಣ್ಣ. ನೀ ನನಗೆ 10 ಈಟಿನ ಹಾಕಿದ್ರು ಕೂಡ ಚಿಂತೆ ಇಲ್ಲ. ಆದ್ರೆ ಇದೆಲ್ಲ ಹಣದ ಸಹಾಯ ಮಾಡ್ತಾನ ಬಿಟ್ಟು ಬಿಡು ಅಣ್ಣ, ಬಿಟ್ಟು ಬಿಡು. ಬೇಡ ತಂಗಿ ಶಾಂತ, ಆ ರೀತಿ ಮಾತನಾಡಬೇಡ. ಹೌದಣ್ಣ, ಇಂಥ ಈ ಬರಗಾಲದಲ್ಲಿ ನೀನು ಆ ಹಣವನ್ನು ಎಲ್ಲಿಂದ ಅಂತ ತರ್ತೀಯಾ? ಏನ್ ಮಾಡ್ತೀಯಾ? ಹೌದು ಶಾಂತ, ಇಂಥ ಬರಗಾಲದಲ್ಲಿ ಸಾಲ ಸಿಗೋದು ಕಷ್ಟ ಸಾಧ್ಯ.
ಮಾಡುವ ಪ್ರಯತ್ನವನ್ನು ಮಾಡಿ ನೋಡೋಣ. ಅದು ಸಾಧ್ಯವಾಗದ ಕಾಲಕ್ಕೆ ನಮ್ಮ ಶಿವರಾಜನ ಓದನ್ನು ಇಲ್ಲಿಗೆ ನಿಲ್ಲಿಸಿದರಾಯಿತು. ರಾಮು ರಾಮು, ಶಿವರಾಜಣ್ಣನ ಓದನ್ನ ಮಾತ್ರ ನಿಲ್ಲಿಸಬೇಡ ರಾಮು. ಯಾಕಂದ್ರೆ ನೀನು ಕಷ್ಟ ಬಂದರೂ ಪರವಾಗಿಲ್ಲ, ಎಲ್ಲವನ್ನ ಸಹಿಸ್ಕೊಂಡು ಅವನು ಮಾತ್ರ ಓದಿಸೋದನ್ನ ನಿಲ್ಲಿಸಬೇಡ ರಾಮು. ಮಾತು ಕೊಟ್ಟಿದೀಯಾ, ಕೊನೆ ಪಕ್ಷ ಹೊಲ ಮನೆ ಮಾರಿ ಆದ್ರೂ ಓದಿಸು ರಾಮು, ಓದಿಸು. ಅಪ್ಪ ಅಪ್ಪ ಆಗಲಪ್ಪ, ಓದಿಸ್ತೇನಪ್ಪ, ಓದಿಸ್ತೀನಿ. ಖಂಡಿತವಾಗಿಯೂ ನಿನ್ನ ಆಸೆಯನ್ನು ನೆರವೇರಿಸ್ತೇನಪ್ಪ. ನನ್ನ ಹೊಲ ಮನೆ ಏನಾದರೂ ಮಾರಿ ಓದಿಸ್ತೇನಪ್ಪ. ಅವನಿಗೆ ಒಂದು ಒಳ್ಳೆಯ ನೌಕರಿವರೆಗೆ ಬರೀ ಓದಿಸ್ತೇನೆ. ಸತ್ತು ಸ್ವರ್ಗದಲ್ಲಿ ನಿನ್ನ ಆತ್ಮಕ್ಕೆ ಶಾಂತಿ ಸಿಗುವವರೆಗೂ ಓದಿಸ್ತೇನಪ್ಪ, ಓದಿಸ್ತೀನಿ. ಏನಣ್ಣ, ನೀನೇನಾದ್ರೂ ಕನಸು ಕಾಣ್ತಾ ಇದೀಯಾ? ಕನಸಲ್ಲ ತಂಗಿ, ಅಪ್ಪ ಸಾಯು ಮುನ್ನ ಹೇಳಿದ ಮಾತು ನೆನಪಿಗೆ ಬಂತು. ಅದನ್ನೇ ನಾನು ನೆನೆಸಿಕೊಂಡೆ. ನಿಜ, ನೀನು ಹೇಳುದಿನೇ ನಿಜ. ಆದ್ರೆ ನೀನೀಗ ಕೇಳಿದ ತಕ್ಷಣ ಸಾಲ ಅಂತ ಸಿಗ್ಬೇಕಲ್ಲಣ್ಣ. ಹಣಕ್ಕಾಗಿ ನೀನ್ ಏನಣ್ಣ ಮಾಡ್ತೀಯ? ಶಾಂತ, ನಮ್ಮ ಹೊಲವನ್ನು ಗೌರಿಗೆ ಬರೆದು ಕೊಟ್ಟು ಸಾಲ ತರುತ್ತೀನಿ ಶಾಂತ. ಅಣ್ಣ, ಹಿಂದೆ ಓದುವುದಕ್ಕಾಗಿ ಎತ್ತುಗಳನ್ನ ಮಾರ್ದೆ, ಈಗ ಹೊಲವನ್ನು ಮಾರ್ತೀಯ, ನಾಳೆ ಮನೆಯನ್ನು ಕೂಡ ಮಾರ್ತೀಯ, ಮುಂದೆ ನನ್ನನ್ನೇ ನಾನು ಮಾರಿಕೊಂಡೇ ಅವರ ಓದಿಸ್ತೇನಮ್ಮ, ಓದಿಸ್ತೇನೆ. ಬೇಡ ಬೇಡ, ಹಾಗೆಲ್ಲ ಮಾತಾಡಬೇಡ. ನಿನಗೂ ಕೂಡ ಒಬ್ಬ ತಂಗಿ ಇದ್ದಾಳೆ ಅಂತ ಮರಿಬೇಡ ಅಣ್ಣ, ಮರಿಬೇಡ. ಶಾಂತ, ಏನಮ್ಮ ನೀನು ಮಾತಾಡುವ ಮಾತು? ಹೌದಣ್ಣ, ಸತ್ಯವನ್ನೇ ಹೇಳ್ತಾ ಇದ್ದೀರಿ. ನಿನಗೂ ಒಬ್ಳು ತಂಗಿ ಇದ್ದಾಳೆ ಅಂತ ಮರಿಬೇಡ. ನೀನು ಈ ತಂಗಿ ಮದುವೆಯನ್ನು ಕೂಡ ಮಾಡಲೇಬೇಕು ತಾನೆ? ಶಾಂತ, ಏನಮ್ಮ ನೀನು ಮಾತನಾಡುವ ಮಾತು? ಹೌದಣ್ಣ. ಈ ಧರಣಿಗೆ ಗಿರಿ ಭಾರವೇ, ಈ ಗಿರಿಗೆ ಮರವು ಭಾರವೇ, ಅದರಂತೆ ಈ ಭೀಮನಂತಿರುವ ಈ ನಿನ್ನ ಅಣ್ಣನಿಗೆ ನೀನು ಭಾರವೇ ನಮ್ಮ ತಂಗಿ, ಭಾರವೇ. ಶಾಂತ, ನೀನೇನು ಚಿಂತಿಸಬೇಡಮ್ಮ, ನಿನ್ನ ಮದುವೆಯನ್ನು ಮಾಡುತ್ತೇನೆ, ಅಣ್ಣನನ್ನು ಓದಿಸುತ್ತೇನೆ. ಶಾಂತ, ಬಾರಮ್ಮ, ಊಟಕ್ಕೆ ಏನು ಮಾಡಿದೆ ಉಂಡಿ ಬಾ. ಅಣ್ಣ, ಹಿಂದಿನ ಊಟಕ್ಕೆ ರಾಮು, ನಮಸ್ಕಾರ ಗೌಡ್ರಿಗೆ. ಇದೇನು ಗೌಡ್ರಿ, ನಾನೀಗ ನಿಮ್ಮ ಬಳಿಗೆ ಬರುವನಿದ್ದೆ, ಅಷ್ಟರಲ್ಲಿ ನೀವೇ ಬಂದಿರಲ್ಲ. ಏಕೆ ರಾಮು? ಏನಿಲ್ಲ ಗೌಡ್ರಿ, ನಮ್ಮ ಶಿವರಾಜನ ಓದಲಿಕ್ಕೆ ಸ್ವಲ್ಪ ಹಣದ ಸಹಾಯ ಬೇಕಾಗಿತ್ತು, ಅದನ್ನೇ ಕೇಳಲಿಕ್ಕೆ ಬಂದಿದ್ದೆ. ಹಣದ ಸಹಾಯ ಎಷ್ಟು ಬೇಕಾಗಿತ್ತು ಗೌಡ್ರಿ? ಬರೀ 1,000 ರೂಪಾಯಿ ಅಷ್ಟೇ ಗೌಡ್ರಿ. ಅಷ್ಟಣ ಅಲ್ಲೇ ತೇಲಿತ್ರು ರಾಮು, ಹಣ ಎಲ್ಲಿಂದ ಬರಬೇಕು? ಹಾ ಶಾಂತ, ಗೌಡ್ರಿಗೆ ಒಂದು ದೊಡ್ಡ ಕಾಪಿ ಮಾಡ್ಕೊಂಡು ಬರಮ್ಮ. ತಳುಕು ಬಳುಕಿನ ಈ ಮಾನವೀಯತೆ ತುಂಬಿದ ಶಾಂತಾಳನ್ನು ನೋಡ್ರೆ ನನ್ನ ಕಾಮ ಕುದಿಯುತ್ತಿದೆ. ಏನಾದರೂ ಮಾಡಿ ಇವಳನ್ನ ನನ್ನ ಅಂಬೂದಿಯಲ್ಲಿ ಹಾಕಿಕೊಳ್ಳಲೇಬೇಕು. ಇವಳಿಂದ ನಾನು ಕಾಮ ತೃಪ್ತಿ ಹೊಂದಲೇಬೇಕು. ಗೌಡ್ರಿ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ರಾಮು, ನಿನಗೆ ಹಣ ಎಷ್ಟು ಕೊಡ್ಬೇಕಂತ ವಿಚಾರ ಮಾಡಕತ್ತೀನಿ. ಬರೀ 1,000 ರೂಪಾಯಿ ಅಷ್ಟೇ ಗೌಡ್ರಿ. ಗೌಡ್ರ, ಇವ್ರ ರಾಮು, ಅಷ್ಟೊಂದು ಹಣ ನನ್ನ ಹತ್ರ ಇಲ್ಲಿ ಬಿಡ ರಾಮು. ಅಯ್ಯೋ, ಹಾಗೆ ಮಾತ್ರ ಹೇಳಿಬೇಡಿ ಗೌಡ್ರಿ, ಹಾಗೆ ಮಾತ್ರ ಹೇಳಿಬೇಡಿ. ನನಗೆ ಬೇಕಾದ್ರೆ ನಿಮಗೆ ನನ್ನ ದೊಡ್ಡ ಹೊಲವನ್ನೇ ಬರೆದು ಕೊಡ್ತೀನಿ. ಅದಕ್ಕೆ ನಿಮ್ಮ ಅಣ್ಣನ ರುಜು ಬೇಕಲ್ಲೋ ರಾಮು? ಇಲ್ಲ ಗೌಡ್ರಿ, ನಮ್ಮಪ್ಪ ನನ್ನ ಒಬ್ಬನ ಹೆಸರಿಗೆ ವೀಲ್ ಬರೆದಿಟ್ಟಿದ್ದಾನೆ, ನನ್ನ ಒಬ್ಬನ ರುಜು ಅಷ್ಟೇ ಸಾಕು ಗೌಡ್ರಿ. ಹಾ, ಹಂಗ ರಾಮು, ರುಜು ಮಾಡಿಸ್ಕೊಂಬ, ಮನೆಗೆ ಬಾ, ಹಣ ತಗೊಂಡು ಹೋಗುವಂತಿ. ಶಾಂತ, ಕಾಪಿ ತೆಗೆದುಕೊಂಡು ಬಾರಮ್ಮ. ತಗೋತೇನಿ. ಗೌಡ್ರಿ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ರಾಮು, ನಿನಗೆ ಹಣ ಕೊಡ್ಬೇಕಲ್ಲ, ಅದಕ್ಕೆ ವಿಚಾರ ಮಾಡಕತ್ತಿದ್ದೆ. ಹಾ ರಾಮು, ನೀ ನಾಳೆಗೆ ಬಾ, ನಿನ್ನ ಹಣ ತೆಗೆದುಕೊಂಡು ಹೋಗುವಂತಿ, ರುಜು ಮಾಡಿಸ್ಕೊಂಬ. ಆಯ್ತು ಗೌಡ್ರಿ. ಅಣ್ಣ, ಗೌಡ್ರು ಏನು ಅಂತ ಹೇಳಿದ್ರು? ಏನಿಲ್ಲ ಶಾಂತ, ಗೌಡ್ರು ಹಣ ಕೊಡ್ತೇನೆ ಅಂತ ಹೇಳಿದರು. ಅದೃಷ್ಟವಶಾತ್ ನಮ್ಮ ಗ್ರಹಚಾರ ಚೆನ್ನಾಗಿದೆ. ಹಾಗಾದ್ರೆ ನೀನು ಕೂಡ ಅವ್ರ ಜೊತೆ ಹೋಗಿ ಹಣವನ್ನು ತೆಗೆದುಕೊಂಡು ಬರಬಾರ್ದ? ಇರಲಿ ತಂಗಿ, ಗೌಡ್ರು ಸ್ವಲ್ಪ ಮನೆಗೆ ಹೋಗಿ ಸುಧಾರಿಸಿಕೊಳ್ಳಲಿ, ನಂತರ ಹೋಗಿ ಇಸಿದುಕೊಂಡು ಬರುತ್ತೇನೆ. ಆಗ್ಲಿ ಅಣ್ಣ,
ಬಾ ಒಳಗೆ. ಆಯ್ತು ಬಾರಮ್ಮ. ಹಲೋ ಶಿವರಾಜ್. ಹಲೋ ಬಮ್ಮ, ಏನು ಸಮಾಚಾರ? ಏನು ಇವತ್ತು ನೋಟನ್ನ ಜೋರಾಗಿ ಎಣಿಸ್ತಾ ಇದ್ದೀರಾ? ಹಾ, ಈಗ ತಾನೇ ಪೋಸ್ಟಿಗೆ ಎಮ್ಮೋ ಬಂದಿತ್ತು. ಓ, ಹಾಗಂದ್ರೆ ಇವತ್ತು ಮಜಾನೇ ಮಜಾ. ಎಕ್ಸಾಮ್ ಫೀಗೆ ಬೋರ್ಡಿಂಗ್ ಫೀಗೆ ಏನು ಮಾಡಿರ್ತೀರಾ? 2 days ಪೇಮೆಂಟೇ ಅಲ್ವಾ? ಮತ್ತೆ ಏನು ಮಾಡಬೇಕು? ಎಕ್ಸಾಮ್. ಓ ಹೌದಲ್ಲ. ನೋಡಿ, ನೀವೇನಾದರೂ ಮಾಡ್ಕೊಳ್ಳಿ, ಆದರೆ ನಿಮ್ಮ ಜ್ಞಾಪಕಕ್ಕಾಗಿ ಏನಾದರೂ ಒಂದು ಉಡುಗೊರೆ. ಉಡುಗೊರೆ? ಹಾ. ಬಮ್ಮ, ನನ್ನ ಹೃದಯವನ್ನೇ ನಿನಗೆ ಅರ್ಪಿಸಿರುವಾಗ ಅದಕ್ಕಿಂತ ಹೆಚ್ಚಿನ ಉಡುಗೊರೆ ಏನಿದೆ ಹೇಳು? ಬರೀ ಹೃದಯವನ್ನು ಅರ್ಪಿಸಿದ್ರೆ ಅಷ್ಟೇ ಸಾಲದು. ಮತ್ತೆ ಏನು ಮಾಡಬೇಕು? ಈ ಸಮಾಜದ ಎದುರಿಗೆ ನನ್ನ ಕೊಳ್ಳೆಗೆ ತಾಳಿ ಕಟ್ಟಿ ನನ್ನನ್ನು ನಿಮ್ಮ ಮಡದಿಯನ್ನು ಮಾಡಿಸ್ಕೋಬೇಕಲ್ವಾ? ಅದಕ್ಕೂ ಕಾಲ ಕೂಡಿ ಬರಬೇಕಲ್ಲ. ಹಾ, ನೀವು ಪ್ರಯತ್ನ ಪಟ್ಟರೆ ತಾನೇ ಆ ಕಾಲ ಕೂಡಿ ಬರೋದು. ಮನುಷ್ಯನಿಗೆ ಪ್ರಯತ್ನವೇ ಗ್ರಹಕಾಲ ಶಿವರಾಜ್. ಬಾಬಾ, ಮದುವೆ ಎನ್ನುವುದು ನೀನೇ ತಿಳಿದುಕೊಂಡ ಹಾಗೆ ಸುಲಭವಾದ ಕಾರ್ಯ ಅಲ್ಲ. ನನಗೂ ಒಬ್ಬ ತಮ್ಮ ಇದ್ದಾರೆ. ತಂದೆ ತಾಯಿ ಇಲ್ಲ. ತಂದೆ ತಾಯಿಯ ಸ್ಥಾನದಲ್ಲಿ ಒಬ್ಬ ತಮ್ಮ ತಂಗಿ ಇದ್ದಾರೆ. ಅವಳನ್ನು ಒಂದು ಮಾತು ಕೇಳಿದೆ ನಿನ್ನನ್ನು ಹೇಗೆ ಮದುವೆಯಾಗಲಿ? ಅದಕ್ಕಾಗಿ ನನ್ನ ತಮ್ಮ ತಂಗಿಯರನ್ನು ಒಂದು ಮಾತು ಕೇಳಿ ಅನಂತರ ಹೇಳುತ್ತೇನೆ. ನೋಡಿ ಶಿವರಾಜ್, ಹೆಣ್ಣಾಗಿ ನಾನೇ ಸ್ವತಂತ್ರವಾಗಿ ದುಡಿಯಬಲ್ಲೆ ಎಂಬ ಒಂದೇ ಒಂದು ಧೈರ್ಯದಿಂದ ತಂದೆಯ ಮಾತನ್ನು ಆಲಿಸದೆ ನಿಮಗೆ ಲಗ್ನವಾಗಲು ನಾನು ಮುಂದಾಗಿದ್ದೇನೆ. ಗಂಡಾದ ನೀವು ಗಂಡಾಗಿ ಹುಟ್ಟಿ ಈ ಸಮಾಜವನ್ನು ಎದುರಿಸೋ ಶಕ್ತಿ ನಿಮ್ಮಲ್ಲಿ ಇರುವಾಗ ಹೋಗಿ ತುಚ್ಚ ನಿಮ್ಮ ತಮ್ಮನ ಆಜ್ಞೆ ಪಡಿಬೇಕು ಅಂತ ಹೇಳ್ತಾ ಇದ್ದೀರಲ್ಲ. ಅಲ್ಲ, ನಿಮಗೆ ಏನು ಕಡಿಮೆ ಆಗಿದೆ ಅಂತ? ವಿದ್ಯೆ ಇಲ್ವಾ? ಬುದ್ಧಿ ಇಲ್ವಾ? ಹೇಗಿದ್ರು M.Com ಮುಗ್ದಿದೆ, ಆದಷ್ಟು ಬೇಗ ನೌಕರಿ ಸಿಗುತ್ತೆ ಏನಂತೀರಾ? ಆಗ ತಮ್ಮ ತಂಗಿ ಎಲ್ಲರೂ ಬಂದು ಒಕ್ಕರ್ಸ್ಕೊಳ್ತಾರೆ. ಇಂದಿನ ಕಾಲದಲ್ಲಿ ನೌಕರಿ ನೀನು ಭಾವಿಸಿದ ಹಾಗೆ ನೌಕರಿ ಸುಲಭವಾಗಿ ಸಿಗುವುದಿಲ್ಲ. ಸಾಕಷ್ಟು ಲಂಚ ಕೊಟ್ಟರೂ ನೌಕರಿಯ ಸೀಟು ಮೀಸಲಾಗಿರುತ್ತಿದೆ ವಿನಃ ಬರೀ ಸರ್ಟಿಫಿಕೇಟಿನಿಂದ ನೌಕರಿ ಸಿಗುವುದಿಲ್ಲ. ಸರಿ, ಹಾಗಾದ್ರೆ ಲಂಚ ಕೊಟ್ಟೆ ನೌಕರಿ ಪಡ್ಕೊಂಡ್ರಾಯ್ತು. ಲಂಚ ಕೊಡಲು ಬೇಕಲ್ಲ ಹಣ. ನಿಮ್ ತಮ್ಮನ ಕೇಳಿ ಪಡೀರಲ್ಲ ಹಣನ. ಲಂಚ ಕೊಡಲು ಲಂಚದ ಹಣಕ್ಕೆ ತಮ್ಮ ಬೇಕು, ಮದುವೆ ವಿಷಯ ಕೇಳೋಕೆ ತಮ್ಮ ಬೇಡ ಅಲ್ವಾ? ಈ ಪಾಪಿ ಹೆಣ್ಣು ಮಕ್ಕಳ ಹಣೆ ಬರವೇ ಇಷ್ಟು. ನೋಡಿ, ಹೀಗೆ ಹೇಳಿಸಿ ನನ್ನ ಹತ್ರ ಮಾತಾಡಕ್ ಬರಬೇಡಿ ನೀವು. ಮೊದಲು ನೌಕರಿಗೆ ಅಪ್ಲೈ ಮಾಡಿ, ಇಂಟರ್ವ್ಯೂ ಬಂದ ತಕ್ಷಣ ಆ ಲಂಚದ ಹಣವನ್ನು ನಾನೇ ಕೊಡ್ತೀನಿ, ತಿಳಿತಾ? ಈ ಮಾತನ್ನು ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಅಷ್ಟೇ ಅಲ್ಲ, ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಬಮ್ಮ. ಸರಿ, ಹಾಗಾದ್ರೆ ಮದುವೆ ಯಾವಾಗ ಇಟ್ಕೊಳ್ಳೋಣ? ನಮ್ಮ ಪರೀಕ್ಷೆ ಮುಗಿದಾಕ್ಷಣ ಮದುವೆಯಾಗೋಣಂತೆ, ಆಯ್ತೆ? ಪ್ರಾಮಿಸ್? ಈ ಜನ್ಮದ ಕಲ್ಪನೆ ಜೀವದ
ಆಯಾಗಿದ್ದೆ ನೋಡಿ ಕೇಳಲ್ಲ ಹಾಳಾಗೋದ ನಿನ್ನನ್ನು ನಾ ನೋಡುತ್ತ ನನಗೆ ಎಲ್ಲಿ ಹೋದೆ ವೆರಿ ಗುಡ್ ಐಡಿಯಾ ಮಿಸ್ಟರ್ ಶಿವರಾಜ್. ಹಲೋ ಪ್ರಭು, ಹಲೋ, ಎಲ್ಲ ಕ್ಷೇಮವಾಗಿದ್ದಿರ್ತಾನೆ. ಕಂಪ್ನಿ ಭಾರಿ ಜೋರಾಗಿದೆಯಲ್ಲ, ಏನು ಸಮಾಚಾರ? ಮದುವೆ ಸಮಾಚಾರ ಬಿಟ್ಟೆ ಇನ್ನೇನಿದೆ ಬಾಮಾಳ ಬಳಿ. ಹಾಂ ಪ್ರಭು, ಟೈಮ್ ಆಯಿತು, ನಾನೇನು ಬರುತ್ತೀನಿ. ಬಾಮ, ನಾನೇನು ಬರುತ್ತೀನಿ. ಬಾಯ್ ಬಾಯ್. ಗುಡ್ ಬೈ. ಹೋಗಿ ಬನ್ನಿ. ಜೋಪಾನ, ಕಾಯ್ತಾ ಇರ್ತೀನಿ ನಿಮಗೋಸ್ಕರ. ಬಾಮ, ಮತ್ತೇನು ವಿಶೇಷ? ಏನು ವಿಶೇಷ? ಅವರು ಪರೀಕ್ಷೆ ಮುಗಿದ್ಮೇಲೆ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದೀಗ? ಏನು ಮಾಡೋ ಹಾಗೆಲ್ಲ ಬಾಮ, ಸ್ವಲ್ಪ ಕಾಲ ನೂಕೋಬೇಕಾಗಿತ್ತು ಅಷ್ಟೇ. ಆ ಕಾಲ ನೂಕು ಅಷ್ಟರಲ್ಲಿ ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗಿರುತ್ತೆ. ನಿನ್ನ ಶಿವರಾಜನಿಗೆ ಒಂದು ಸಾರಿ ನಿನ್ನ ದೇಹವನ್ನು ನೀಡಿದ್ದರೆ ನಿನ್ನ ಮಾನ ಬೀದಿ ಪಾಲಾಗೋದಿಲ್ಲ, ಶಿವರಾಜನ ಪಾಲಾಗ್ತಿತ್ತು. ಓಹೋ, ಹೌದಲ್ಲ. ಈ ಪ್ಲಾನ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಸಿಗಲಿ ಹಾಗೆ ಮಾಡ್ತೀನಿ. ಆದರೆ ನೀವೇ ನನ್ನನ್ನು ಮದುವೆ ಆಗಿದ್ರೆ ಚೆನ್ನಾಗಿರ್ತಿತ್ತು. ಬಾಮ, ಹೆಂಡತಿ ಇದ್ದರೂ ಕೂಡ ನಿನ್ನನ್ನು ಮದುವೆ ಆಗದೆ ಬಿಡ್ತಿರ್ಲಿಲ್ಲ. ಆದರೆ ನಾನ್ಯಾರೆಂಬುದೇ ನಿನಗೆ ಗೊತ್ತಿಲ್ಲ. ಅಂದ್ರೆ ಅಂದ್ರೆ ಅಂದರೆ ನಾವಿಬ್ಬರು ಹತ್ತಿರದ ಅಣ್ಣ ತಂಗಿಯರಾಗಬೇಕು. ಅದಕ್ಕಾಗಿ ನಿನ್ನನ್ನು ಮದುವೆ ಆಗದೆ ನಿರಾಕರಿಸಿದೆ. ಆ ವಿಷಯ ನನಗೆ ಗೊತ್ತಿತ್ತು. ಆದರೆ ಬಾಯಿ ಬಿಡದೆ ನಾನು ಸುಮ್ಮನೆ ಇದ್ದೆ ಅಷ್ಟೇ. ಹೌದೇ, ಮತ್ತೆ ನಾವಿಬ್ಬರಷ್ಟೇ ಅಲ್ಲ, ನಮ್ಮಿಬ್ಬರಂತೆ ಎಷ್ಟೋ ಜನ ಕಾಮ ಕೀಡಿಗಳನ್ನ ಆಡ್ತಿರೋರು ಆ ದೇವರೇ ಬಲ್ಲ. ಇರಲಿ, ಸರಿ, ಹೋಗೋಣ. ಆಯ್ತು. ಸಂಗಾತಿಯೇ
ಮೂರು ದಿವಸದ ಹೊಟ್ಟಿಗೆ ತುತ್ತಾದ ಯಾರಾದರೂ ಒಂದು ಕಾಸ ಸಿಕ್ಕಿದೆ. ಹೇ ದೇವ ವೀರಭದ್ರೇಶ್ವರ, ಇದೇನಪ್ಪ ಈ ನಮಸ್ಥಿತಿ? ಒಂದು ಕಾಲದಲ್ಲಿ ರಾಜವೈಭೋಗದಲ್ಲಿ ಬೆರೆದ ನಮ್ಮ ಮನೆ ಎಂತ ಹೀನ ಸ್ಥಿತಿಗೆ ಬಂದು ನಿಂತಿದ್ದಲ್ಲಪ್ಪ.
ನನ್ನ ತಂದೆಯನ್ನು ಕಳೆದುಕೊಂಡೆ, ಮತ್ತೊಂದು ಕಡೆ ನನ್ನ ತಾಯಿಯನ್ನು ಕೂಡ ಕಳೆದುಕೊಂಡೆ. ಇನ್ನು ನನ್ನ ಹೆಂಡದ್ರು ನನ್ನಿಂದ ಪಡುವ ಕಷ್ಟವನ್ನು ನೋಡಿದ್ರೆ ನನ್ನ ಕರುಳೆ ಕಿತ್ತು ಬಂದಂತಾಗುತ್ತದೆ. ನನ್ನ ಕರುಳೆ ಕಿತ್ತು ಬಂದಂತಾಗುತ್ತೆ. ಹೊಟ್ಟೆಯ ತುತ್ತು ಕೂಳಿಗಾಗಿ ನನ್ನನ್ನ ಪಡಬಾರ್ದ ಕಷ್ಟವನ್ನ ಪಡ್ತಾ ಇದ್ದಾರೆ. ದೇವ, ಈ ಕಷ್ಟವನ್ನೆಲ್ಲ ದೂರ ಮಾಡಿ ನಮಗೂ ಕೂಡ ನೆಮ್ಮದಿಯಾಗಿ ಜೀವನ ಸಾಗಿಸುವಂತೆ ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಮಾಡು. ಶಾಂತ, ತಗೊಳಮ್ಮ ಈ ಕೊಡವನ್ನು ಒಳಗಿಟ್ಟು ಒಂದು ತಂಬಿಗೆ ನೀರು ತುಂಬಿಕೊಂಡು ಬಾರಮ್ಮ. ಹೊಟ್ಟೆ ಬಹಳ ಹಸಿವಾಗಿದೆ. ಹಾ, ತೆಗೆದುಕೋ ತಂಗಿ ಶಾಂತ. ಈ ದಿನದ ನಮ್ಮ ಊಟ ಈ ಒಂದು ತಂಬಿಗೆ ನೀರಮ್ಮ. ಇದನ್ನೇ ಕುಡಿದು ತೃಪ್ತಿ ಪಟ್ಟುಕೊಳ್ಳೋಣಮ್ಮ, ತೃಪ್ತಿ ಪಟ್ಟುಕೊಳ್ಳೋಣ. ತಗೋ ತಂಗಿ ಶಾಂತ, ನೀರು ಕುಡಿ. ಏನಮ್ಮ, ಏನಾಯ್ತಮ್ಮ? ಅಣ್ಣ, ಯಾಕೋ ತಲೆ ಸುತ್ತದಂತಾಗ್ತಾ ಇದೆ ಅಣ್ಣ. ಏಕೆ ತಂಗಿ, ಏನಾಯ್ತಮ್ಮ? ಅಣ್ಣ, ಕೇಳುವಂತ ಹೇಳಿ ಅಣ್ಣ. 3-4 ದಿವಸದಿಂದ ಒಂದು ತುತ್ತು ಅನ್ನವನ್ನು ಕೂಡ ಊಟ ಮಾಡದೆ ಬರೀ ನೀರಿನಲ್ಲಿ ಕಾಲ ಕಳೀತಾ ಇದ್ದೀನಲ್ಲ, ಅದಕ್ಕೆ ತಲೆ ಸುತ್ತದಂತಾಗ್ತಾ ಇದೆ ಅಣ್ಣ. ಅಯ್ಯೋ ಶಾಂತ, ಶಾಂತ, ಅಣ್ಣನಿಗೆ 1000 ಗಟ್ಟಲೆ ಸಾಲ ಮಾಡಿ ಹಣ ಕಳಿಸಿದ ನಾನು ಇಂದು ಒಬ್ಬ ತಂಗಿಯ ಹೊಟ್ಟೆಗೆ 3-4 ದಿನಗಳಿಂದ ಗಂಜಿ ಕಾಣಿಸದೆ ಏಡಿಯಾಗಿ ನಿನ್ನ ಪ್ರಾಣ ತೆಗೆಯುವ ಸ್ಥಿತಿಗೆ ಬಂದೆನಲ್ಲಮ್ಮ ತಂಗಿ. ಶಾಂತ, ಸರಿಯಾಗಿ ನಿಂತ್ಕೊಳ್ಳಮ್ಮ, ಸರಿಯಾಗಿ ನಿಂತ್ಕೋ. ಇಲ್ಲಣ್ಣ, ನನ್ನಿಂದ ಆಗ್ತಾ ಇಲ್ಲ ಅಣ್ಣ. ನಿಲ್ಲೋದಕ್ಕೆ ನನ್ನ ಮೈಯಲ್ಲಿ ಶಕ್ತಿನೇ ಇಲ್ಲ ಅಣ್ಣ. ಅಯ್ಯೋ ಶಾಂತ, ಶಾಂತ, ಏ ದೇವರೇ, ಪದೇ ಪದೇ ಇಂಥ ಕಷ್ಟವನ್ನು ಈ ಬಡ ಜೀವಿಗಳಿಗೆ ಕೊಡುವುದಕ್ಕಿಂತ ಈ 2 ಜೀವಿಗಳನ್ನು ಬಲಿ ತೆಗೆದುಕೊಳ್ಳಬಾರದೆ ದೇವ, ಬಲಿ ತೆಗೆದುಕೊಳ್ಳಬಾರದೆ. ಶಿವಪ್ಪ ಕಾಯು ತಂದೆ, 3 ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಶಿವನೇ. ಅಮ್ಮ, ತಾಯೇ, ಭಿಕ್ಷೆ ಹಾಕಮ್ಮ. 3 ದಿನಗಳಿಂದ ಊಟ ಮಾಡದೆ ಹೊಟ್ಟೆಯಲ್ಲಿ ಕಷ್ಟವಾಗುತ್ತಿದೆ ತಾಯಿ, ಕಷ್ಟ. ಅಮ್ಮ, ಅಣ್ಣ. ಅಯ್ಯೋ, ಯಾರಯ್ಯ ನೀನು? ಏನಯ್ಯ ಹೀಗೆ ಕೇಳ್ತೀಯ? ನಾನು ತಿರುಕಲಲ್ಲವೇನಣ್ಣ, ತಿರುಕಲಲ್ಲವೇ? ಅಯ್ಯೋ ದೇವರೇ, ಇಂದು ನನ್ನ ಮನೆಗೆ ನಿನ್ನನ್ನು ಆ ದೇವರೇ ಪರೀಕ್ಷೆಗೆ ಕಳಿಸಿರಬೇಕ, ಪರೀಕ್ಷೆಗೆ ಕಳಿಸಿರಬೇಕು. ಇಂದಿಗೆ 3-4 ದಿನಗಳಿಂದ ನನ್ನ ಮನೆಯಲ್ಲಿ ತಿನ್ನಕ್ಕೇನು ಗತಿ ಇಲ್ಲದೆ ನನ್ನ ತಂಗಿ ಹೊಟ್ಟೆ ಹಸಿವು ತಾಳಲಾರದೆ ಬರೀ ಒಂದು ತಂಬು ನೀರಿಗೆ ಕುಡಿದು ತಾಪ ಬಂದಿದೆ ಯಪ್ಪ, ತಾಪ ಬಂದಿದೆ. ಈಗ ನನ್ನ ಮನೆಯಲ್ಲಿ ನಿನಗೆ ನೀಡಲಿಕ್ಕಂತೂ ಏನೂ ಇಲ್ಲ. ಆದರೆ ನೀನು ನನ್ನ ಮನೆಯಲ್ಲಿ ಅನ್ನ ನೀಡಿಸಿಕೊಳ್ಳುವ ಬದಲು
ನೀನೇ ನೀನೇ ತಿರುಗಿ ತಂದ ಈ ಅನ್ನದಲ್ಲಿ ಒಂದೇ ಒಂದು ತುತ್ತು ಅನ್ನವನ್ನು ನೀಡಿ ನನ್ನ ತಂಗಿಯ ಪ್ರಾಣ ಉಳಿಸಪ್ಪ ನಿನ್ನ ಕಾಲಿಗೆ. ಅಯ್ಯೋ ಹೇ ದೇವ, ನೀ ನಿಜವಾಗಲೂ ಇರುವೆಯಾ? ನಾನು ಮನೆ ಬಾಗಿಲಲ್ಲಿ ನಿಂತು ದೀರ್ಘ ಸ್ವರದಿಂದ ಅಮ್ಮ ಎಂದು ಕೂಗಿದಾಗ ಇದ್ದದ್ದನ್ನ ತಂದು ನೀಡಿದವರುಂಟು, ಇಲ್ಲ ಮುಂದೆ ಹೋಗಪ್ಪ ಎಂದು ಹೇಳಿದ್ದುಂಟು. ಕೇವಲ ಎರಡೇ ಎರಡು ಮಾತುಗಳನ್ನು ಕೇಳುತ್ತಿದ್ದ ಈ ನನ್ನ ಕಿವಿಗಳು ಇಂದು ಮನೆ ಭಿಕ್ಷೆಗೆ ಬಂದವರ ಬಳಿಯಲ್ಲಿಯೇ ಭಿಕ್ಷೆ ಬೇಡುತ್ತಿರುವುದಲ್ಲ ಕಾಣುತ್ತಿರುವುದು ಇದು ಮೊದಲ ಬಾರಿ ಅಪ್ಪ. ಅಯ್ಯ, ನಿನ್ನ ಸಂಕಟವನ್ನ ಕೇಳಿದರೆ ನನ್ನ ಕರಳು ಕಿತ್ತು ಬರುತ್ತಿದೆ ಅಪ್ಪ, ಕಿತ್ತು ಬರುತ್ತಿದೆ. ಇದೆಲ್ಲ ಆ ದೈವ ಲೀಲೆ, ಅದು ಆಡಿಸ್ತಾನೆ, ನಾವು ಆಡಬೇಕು. ಅಯ್ಯ, ತೆಗೆದುಕೊಳ್ಳಯ್ಯ ಈ ಊಟವನ್ನು. ಊಟ ಮಾಡಿ ಅದೆಷ್ಟು ದಿನಗಳಾಯಿತು. ನೀನು ನಿನ್ನ ತಂಗಿ ಸುಖವಾಗಿ ಊಟ ಮಾಡ್ರಪ್ಪ, ಸುಖವಾಗಿ ಊಟ ಮಾಡಿ. ಪಾಪ ಬಂತೆ ಪುಣ್ಯ ಬಂತೆ ಒಂದುವರೆಯನ, ಪಾಪ ಬಂತೆ ಪುಣ್ಯ ಬಂತೆ ಒಂದುವರೆಯನ, ಸುಖ ಬಂತೆ ಸುಖ ಬಂತೆ ಏನು ಕಾರಣ ಶಿವನೇ ಏನು ಕಾರಣ. ಅಯ್ಯ, ನೀನು ತಿರುಕನಲ್ಲ, ಇಂದು ನೀನೇ ನಮ್ಮ ಪಾಲಿನ ದೇವರಪ್ಪ, ನಮ್ಮ ಪಾಲಿನ ದೇವ. ಅಯ್ಯ, ಹಾಗನ್ಬೇಡಯ್ಯ. ಇಲ್ಲಿ ಕೊಟ್ಟಿರುವ ಅನ್ನ ನಾನು ಕೊಟ್ಟದ್ದಲ್ಲ, ಆ ದೇವರು ಕೊಟ್ಟದ್ದಪ್ಪ. ನೋಡು, 3-4 ದಿನಗಳಿಂದ ನೀನು ಊಟ ಮಾಡಿಲ್ಲ ಅಂತೀಯ, ತಂಗಿನೂ ಊಟ ಮಾಡಿಲ್ಲ ಅಂತಾಳೆ, ತಲೆ ಚಕ್ರ ಅಂತಾಳೆ. ಹೋಗಪ್ಪ, ಮೊದಲು ಹೋಗಿ ಊಟ ಮಾಡು, ನಿನ್ನ ತಂಗಿಯ ಹೊಟ್ಟೆ ಹಸಿವನ್ನ ನೀಗಿಸು. ನಾನು ಬೇರೆ ಎಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡ್ಕೊಂಡು ಅನ್ನ ತಿಂತೀನಪ್ಪ. ಶಿವಪ್ಪ ಕಾಯು ತಂದೆ 3 ಲೋಕದ. ಶಾಂತ, ಶಾಂತ, ಸಾವಿರಾರು ಭಿಕ್ಷಕರು ಮನೆ ಬಾಗಿಲಿಗೆ ಬಂದಾಗ ಅತ್ತಿತ್ತ ನೋಡಿದ ಎತ್ತಿ ನೀಡಿದ ಈ ಕೈಗಳು ಇಂದು 10 ಜಾತಿಯ ಮನೆಗಳಲ್ಲಿ ತಿರಿದು ತಂದ ಒಬ್ಬ ಭಿಕ್ಷುಕನಿಗೆ ಕೈ ಒಡ್ಡಿ ಬೇಡಿತಲ್ಲಮ್ಮ, ಕೈ ಒಡ್ಡಿ ಬೇಡಿತಲ್ಲ. ಇಂದು ಈ ಭಿಕ್ಷುಕ ತಿರಿದು ತಂದ ಅನ್ನವೇ ಈ ನಮ್ಮ ಹಸಿದ ಒಡಲಿಗೆ ಅಮೃತವಾಯಿತಲ್ಲಮ್ಮ, ಅಮೃತವಾಯಿತಲ್ಲ. ಹೇ ಭಾರತಾಂಬೆ, ಹೇ ಭಾರತಾಂಬೆ, ನಿನ್ನೊಡಲಲ್ಲಿ ಅಡಗಿದ ಸಣ್ಣ ಇರುವೆಯಿಂದ ಹಿಡಿದು 84 ಲಕ್ಷ ಕೋಟಿ ಜೀವಿ ರಾಶಿಗಳಿಗೂ ಯಾವ ಒಂದು ಜೀವಿಗಿಂತ ಶಿಕ್ಷೆಯನ್ನು ಕಾಯ್ದಿರಿಸಬೇಡ ತಾಯಿ, ಕಾಯ್ದಿರಿಸಬೇಡ. ತಂಗಿ ಶಾಂತ, ಬಾರಮ್ಮ ಊಟ ಮಾಡೋಣ, ನಂತರ ಮಾತಾಡಿದರಾಯ್ತು. ಗಂಡಿಂಗಳ ಹುಡುಕುವ ಫಲ ಮಾಡಿ ಭಗವಂತ